ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ ಭೂಷಣ್. ಕಸ ಗುಡಿಸಿ ಶಾಖೆ ಕಾಯ್ತಿದ್ದ ಮೋದಿ ಇವತ್ತು ದೇಶದ ಕಾವಲುಗಾರ. ಗುಜರಾತ್ನ ಚಾಯ್ವಾಲಾ ನರೇಂದ್ರ ಆಗಿದ್ದು ಹೇಗೆ? ಚೌಕಿದಾರ. ಗೊತ್ತಾ ಮೋದಿ ಯಶಸ್ಸಿನ ಹಿಂದಿರೋ ಆ ಅರಣ್ಯವಾಸದ ರಹಸ್ಯ ಕಥೆ? ಮೋದಿಯನ್ನ ಚೌಕಿದಾರ ಮಾಡಿದ ಅಮ್ಮನಿಗೆ ಕೊಟ್ಟ ಆ ಮಾತೆ. ಇದುವೇ ಈ ಹೊತ್ತಿನ ವಿಶೇಷ. ಚಾಯ್ವಾಲಾ ಟು ಚೌಕಿದಾರ. ಇವತ್ತು ಮೋದಿ ತನ್ನನ್ನ ದೇಶದ ಕಾವಲುಗಾರ ಅಂತ ಕರೀತಾರೆ. ಮೇ ಚೌಕಿದಾರ್ ಹೂ ಅಂತ ಈಗಾಗಲೇ ಹಾಡುಗಳು ಕೂಡ ಬಂದಿದೆ. ಒಂದು ಕಾಲದಲ್ಲಿ ಗುಜರಾತ್ನಲ್ಲಿ ಚಾಯ್ವಾಲಾ ಆಗಿದ್ದ ಮೋದಿ ಇವತ್ತು ದೇಶದ ಚೌಕಿದಾರನಾಗಿದ್ದಾರೆ. ಚೌಕಿದಾರ ಹೆಸರಲ್ಲಿ ಆಂದೋಲನವೇ ನಡೀತಿದೆ. ಅಸಲಿಗೆ ಚಾಯ್ವಾಲಾ ಚೌಕಿದಾರ ಆಗಿದ್ದಾದ್ರೂ ಹೇಗೆ? ಮೋದಿ ಯಶಸ್ಸಿನ ಹಿಂದಿರೋ ಆ ಅರಣ್ಯವಾಸದ ಕತೆ ನಿಮ್ಗೆ ಗೊತ್ತಾ? ಚಾಯ್ವಾಲನನ್ನ ದೇಶದ ಚೌಕಿದಾರನನ್ನಾಗಿಸಲು ಪ್ರೇರೇಪಿಸಿದ್ದು ಆವತ್ತು ತಾಯಿಗೆ ಕೊಟ್ಟಂತಹ ಮಾತ. ಈ ಬಗ್ಗೆ ಒಂದು ವಿಸ್ಮೃತ ವರದಿ ನಿಮ್ಮ ಮುಂದೆ. ಕಸ ಗುಡಿಸಿ ಶಾಖೆ ಕಾಯ್ತಿದ್ದ ಮೋದಿ ಇವತ್ತು ದೇಶದ ಕಾವಲುಗಾರ. ಗುಜರಾತ್ನ ಚಾಯ್ವಾಲಾ ನರೇಂದ್ರ ಆಗಿದ್ದು ಹೇಗೆ? ಚೌಕಿದಾರ. ಗೊತ್ತಾ ಮೋದಿ ಯಶಸ್ಸಿನ ಹಿಂದಿರೋ ಆ ಅರಣ್ಯವಾಸದ ರಹಸ್ಯ ಕಥೆ? ಮೋದಿಯನ್ನ ಚೌಕಿದಾರ ಮಾಡ್ತಾ ಅಮ್ಮನಿಗೆ ಕೊಟ್ಟ ಆ ಮಾತೆ. ಭಾರತ ದೇಶದ ಪ್ರಧಾನಿ ನರೇಂದ್ರ ಮೋದಿಯನ್ನ ಇವತ್ತು ವಿಶ್ವ ನಾಯಕನಿಗೆ ಹೋಲಿಸಲಾಗುತ್ತೆ. ಅಭಿವೃದ್ಧಿಯ ಹರಿಕಾರ ಅಂತ ಬಣ್ಣಿಸಲಾಗುತ್ತೆ. ಇದಕ್ಕೆಲ್ಲ ಕಾರಣ 2014ರಲ್ಲಿ ಮೋದಿ ಪ್ರಧಾನಿ ಕುರ್ಚಿ ಏರಿದಾಗ ಜನರಿಟ್ಟಿದ್ದಂತಹ ನಿರೀಕ್ಷೆ. ಸ್ವತಂತ್ರ ಭಾರತದಲ್ಲಿ ಕಂಡು ಕೇಳರಿಯದ ರೀತಿಯಲ್ಲಿ ಒಬ್ಬ ವ್ಯಕ್ತಿ ಶಕ್ತಿಯಾಗಿ ದೇಶವಿಡೀ ವ್ಯಾಪಿಸಿ ಅಲೆಯನ್ನ ಸೃಷ್ಟಿಸಿ ಗೆದ್ದು ಬಂದಿದ್ದು ಇದೀಗ ಇತಿಹಾಸ. 2014ರಲ್ಲಿ ಚಾಯ್ವಾಲಾ ಆಗಿದ್ದ ಮೋದಿ ಈಗ ಚೌಕಿದಾರನಾಗಿದ್ದಾರೆ. 2014 के लोकसभा के चुनाव में ये हिंदुस्तान फैसला करेगा कि देश बेचने वालों को जिताना है कि चाय बेचने वाले को। जो बेटा अमेठी नहीं संभाल सकता वो देश को क्या संभालेगा? ಚಾಯ್ವಾಲಾ ಚೌಕಿದಾರನಾದ ಬಗ್ಗೆ ಹೇಳೋ ಮೊದಲು ಮೋದಿಯ ಬಾಲ್ಯದ ಒಂದು ಕಥೆಯನ್ನ ಹೇಳಲೇಬೇಕು. ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದ ನರೇಂದ್ರ ಬಾಲ್ಯದಲ್ಲೇ ಚುರುಕು ಬುದ್ಧಿಯ ಹುಡುಗ. ಒಂದು ದಿನ ಮನೆಗೆ ಸನ್ಯಾಸಿಯೊಬ್ರು ಬರ್ತಾರೆ. ನರೇಂದ್ರನನ್ನ ನೋಡಿ ಅವರಿಗೆ ಏನ್ ಅನಿಸ್ತೋ ಏನೋ, ಕೂಡಲೇ ತಾಯಿಯ ಬಳಿ ಈತನ ಜಾತಕ ತರುವಂತೆ ಹೇಳ್ತಾರೆ. ಜಾತಕವನ್ನ ನೋಡಿ ಅವತ್ತೇ ಒಂದು ಭವಿಷ್ಯವನ್ನ ನುಡಿದಿದ್ರು ಆ ಬಾಬಾ. ಅದೇನಂದ್ರೆ ಈತ ಮುಂದೆ ದೊಡ್ಡ ವ್ಯಕ್ತಿಯಾಗಿ ಬೆಳಿತಾನೆ, ಈತ ಒಂದು ಸನ್ಯಾಸಿಯಾಗಿ ದೊಡ್ಡ ಹೆಸರು ಮಾಡ್ತಾನೆ, ಇಲ್ಲ ರಾಜಕೀಯಕ್ಕೆ ಬಂದ್ರೆ ದೇಶದ ರಾಜನಾಗಿ ಬೆಳಿತಾನೆ ಅಂತ ಹೇಳಿ ಹೋಗಿದ್ರು ಆ ಬಾಬಾ. ತದನಂತರ ನಡೆದಿದ್ದೆಲ್ಲವೂ ಜನರ ಕಣ್ಮುಂದೆಯೇ ಇದೆ. ಹಾಗಾದ್ರೆ ಇದು ಸಾಧ್ಯವಾಗಿದ್ದಾದ್ರೂ ಹೇಗೆ? ಚಾಯ್ವಾಲಾ ಚೌಕಿದಾರನಾಗಿ ಬೆಳೆದಿದ್ದು ಹೇಗೆ ಅಂತ ನೋಡ್ತಾ ಹೋದ್ರೆ ರೋಚಕ ಕಹಾನಿ ಅನಾವರಣಗೊಳ್ಳುತ್ತೆ. ಗೊತ್ತಾ ಮೋದಿ ಕಸ ಗುಡಿಸ್ತಾ ಇದ್ದ ಕಥೆ? ಗೊತ್ತಾ ಮೋದಿ ನೆಲದಲ್ಲೇ ಪವಡಿಸ್ತಾ ಇದ್ದ ಕಥೆ? ಇಂದು ಮೋದಿ ದೇಶದ ಪ್ರಧಾನಮಂತ್ರಿ. ಈ ಹಂತ ತಲುಪಲು ಶ್ರಮಿಸಿದ್ದೆಷ್ಟು ಕಠಿಣ ದಾರಿ. ಮನೆಯಲ್ಲಿ ಹಾಗೂ ಶಾಲೆಯಲ್ಲಿ ಸ್ವಲ್ಪ ಹೆಚ್ಚೇ ಸಕ್ರಿಯರಾಗಿದ್ದ ಮೋದಿಗೆ ವೇದಿಕೆ ಸಿಕ್ಕಿದ್ದು ಸಂಘದ ಶಾಖೆಗಳಲ್ಲಿ. ಖಂಚಿ ಎಂಬ ಕೆಳಸ್ತರದ ಜಾತಿಯಿಂದ ಬಂದಂತಹ ಮೋದಿ ಕುಟುಂಬಸ್ಥರು ವೃತ್ತಿಯಲ್ಲಿ ಎಣ್ಣೆ ಮಾರಾಟ ಮಾಡ್ತಾ ಇದ್ದವರು. ಮನೆ ಆರ್ಥಿಕತೆಯನ್ನ ಭರಿಸುವ ದೃಷ್ಟಿಯಿಂದ ಮೋದಿ ಶಾಲೆ ಹಾಗೂ ಶಾಖೆ ಚಟುವಟಿಕೆಗಳಲ್ಲಿ ಮಿಕ್ಕ ಸಮಯದಲ್ಲಿ ವಾಡ್ನಗರ ರೈಲ್ವೆ ನಿಲ್ದಾಣದಲ್ಲಿ ಚಹಾ ಮಾರಾಟ ಮಾಡಲು ಶುರು ಮಾಡಿದ್ರು. ಕುಟುಂಬದಲ್ಲಿ 13ಕ್ಕೆಲ್ಲ ಗಂಡು ಮಕ್ಕಳ ಮದುವೆ, 18 ತುಂಬುತ್ತಾ ಇದ್ದ ಹಾಗೆ ದಾಂಪತ್ಯದ ರಿವಾಜುಗಳನ್ನ ಪಾಲಿಸಲಾಗ್ತಾ ಇತ್ತು. ಮೋದಿಗೆ 13 ಆಗ್ತಲೇ ಪಕ್ಕದ ಬ್ರಾಹ್ಮಣವಾಡದಿಂದ ಜಶೋದಾಬೆನ್ ಚಿಮ್ಮನ್ಲಾಲ್ ಎಂಬ 10 ವರ್ಷದ ಬಾಲಕಿ ಜೊತೆ ಮದುವೆ ಮಾಡಿಸಲಾಯಿತು. 18 ತುಂಬೋ ಹೊತ್ತಿಗೆ ಮೋದಿ ತಾಯಿ ಮಗನ ದಾಂಪತ್ಯ ಜೀವನವನ್ನ ಶುರು ಮಾಡಿಸಲು ಸಿದ್ಧತೆ ಮಾಡಿಕೊಂಡಿದ್ರು. ಆದ್ರೆ ಮೋದಿ ಇದ್ದಕ್ಕಿದ್ದಂತೆ ನಾಪತ್ತೆಯಾಗಿದ್ರು. ಮುಂದೆ 2-3 ವರ್ಷ ಮೋದಿ ಹಿಮಾಲಯದಲ್ಲಿದ್ರು. ಆ ನಂತರ ಸಂಘ ಪರಿವಾರದ ಕಾರ್ಯ ಚಟುವಟಿಕೆಗಳಲ್ಲಿ ಹೆಚ್ಚು ಕ್ರಿಯಾಶೀಲರಾದಂತಹ ಮೋದಿ ಕೆಲ ಸಮಯ ದೆಹಲಿಯ ಅಶೋಕ ರಸ್ತೆಯಲ್ಲಿರುವಂತಹ ಬಿಜೆಪಿ ಪ್ರಧಾನ ಕಚೇರಿಯಲ್ಲಿದ್ರು. ಆ ದಿನಗಳಲ್ಲಿ ಅವರು ಪಟ್ಟಂತಹ ಕಷ್ಟ, ಆ ದೇವರಿಗೆ ಪ್ರೀತಿ. ಆಗ
ನರೇಂದ್ರ ದಾಮೋದರ ದಾಸ್ ಮೋದಿಗೆ ಕೇವಲ 21 ವರ್ಷ ವಯಸ್ಸಷ್ಟೇ. ಅದಾಗ ತಾನೇ ಹಿಮಾಲಯ ಸುತ್ತಿ ಕಾವಿ ಸಹವಾಸಕ್ಕೆ ತಿಲಾಂಜಲಿ ಇಟ್ಟಿದ್ದ ಮೋದಿ ಆರ್ಎಸ್ಎಸ್ನತ್ತ ಹೆಚ್ಚು ಆಕರ್ಷಿತರಾಗಿದ್ರು. ಸಂಘಟನೆಯ ತತ್ವ ಸಿದ್ಧಾಂತ ಯುವಕ ಮೋದಿಯನ್ನ ಸೆಳೆದಿತ್ತು. ಬಾಲ್ಯದಿಂದಲೇ ಸಂಘದ ಶಾಖೆಗಳಲ್ಲಿ ಪಳಗಿದ್ದ ಮೋದಿ ಅಧಿಕೃತವಾಗಿ ಆರ್ಎಸ್ಎಸ್ ಸೇರ್ಪಡೆಗೊಂಡು ದೆಹಲಿಯ ಅಶೋಕ ರಸ್ತೆಯಲ್ಲಿರುವಂತಹ ಬಿಜೆಪಿ ಕೇಂದ್ರ ಕಚೇರಿಗೆ ಕಾಲಿಟ್ಟಿದ್ರು. ಅಲ್ಲಿಂದಲೇ ಅವರ ರಾಜಕೀಯ ಜೀವನ ಆರಂಭವಾಗಿತ್ತು. ಕೇಸರಿ ನಾಯಕರಿಗೆ ಟೀ ಮಾಡಿಕೊಡುವುದು, ಅವರಿಗೆ ಊಟ ಉಪಹಾರ ಸಿದ್ಧಪಡಿಸಿ ಉಪಚರಿಸುವುದು ಮೋದಿ ಅವರ ನಿತ್ಯದ ಕಾಯಕವಾಗಿತ್ತು. ಅಲ್ಲದೆ ಕಟ್ಟಡವನ್ನ ಶುಚಿಯಾಗಿಡುವುದು ಮೋದಿಯ ಕರ್ತವ್ಯವಾಗಿತ್ತು. ಹೀಗಾಗಿ ನಿತ್ಯವೂ ಕಸ ಗುಡಿಸ್ತಾ ಇದ್ರು ಪ್ರಧಾನಿ ಮೋದಿ. ಅದು 10 ಕೊಠಡಿಗಳಿದ್ದಂತಹ ಕಟ್ಟಡವನ್ನ ಸ್ವಚ್ಛಗೊಳಿಸುವುದು ಅಂದ್ರೆ ಸುಮ್ಮನೆ ಮಾತಾಗಿರಲಿಲ್ಲ. ಕಾಯಕವೇ ಕೈಲಾಸ ಅಂತ ಕೆಲಸದಲ್ಲಿ ಮನಸ್ಸಿಟ್ಟು ಮಾಡ್ತಿದ್ರು ನರೇಂದ್ರ ಮೋದಿ. ಅಲ್ಲಿ ನೆಲದ ಮೇಲೆ ಪೇಪರ್ ಹಾಸ್ಕೊಂಡು ಮಲಗ್ತಾ ಇದ್ರು ಮೋದಿ. ಹಿರಿಯ ಪ್ರಚಾರಕರ ಬಟ್ಟೆಯನ್ನ ತೊಳೆದುಕೊಂಡು ನೆಲ ಒರೆಸಿಕೊಂಡಿದ್ದ ಮೋದಿಗೆ ದಿನ ಕಳೆದಂತೆ ಹೆಚ್ಚಿನ ಹೊಣೆಗಾರಿಕೆಗಳು ಸಿಗಲಾರಂಭಿಸಿದ್ವು. ತುರ್ತು ಪರಿಸ್ಥಿತಿ ಸಮಯದಲ್ಲಿ ಮುದ್ರಿಸಿ ದೇಶದಾದ್ಯಂತ ಕಳುಹಿಸುವ ಕೆಲಸವನ್ನ ಮೋದಿಗೆ ವಹಿಸಲಾಗಿತ್ತು. ಮೋದಿ ಎಲ್ಲರಂತಿರ್ಲಿಲ್ಲ. ಬೆಳಗಿನ ಶಾಖೆಗಳಿಗೆ ಬರದೆ ನಿದ್ದೆ ಮಾಡ್ತಿದ್ರು. ಆದ್ರೆ ಕೆಲಸದ ವಿಚಾರದಲ್ಲಿ ಒಬ್ಬಂಟಿಯಾಗಿ ನಿಭಾಯಿಸ್ತಾ ಇದ್ರು. ಹೀಗಾಗಿ ಶಿಸ್ತಿನ ವಿಚಾರದಲ್ಲಿ ಸಂಘದ ನಾಯಕರು ಮೋದಿ ಬಗ್ಗೆ ಸಿಟ್ಟಾದ್ರು. ಅಚ್ಚುಕಟ್ಟಿನ ಕೆಲಸದ ಕಾರಣಕ್ಕೆ ಏನೂ ಹೇಳ್ತಿರ್ಲಿಲ್ಲ. ಇಂತಹ ಮೋದಿಗೆ ಇದ್ದಂತಹ ಏಕೈಕ ಗಾಡ್ ಫಾದರ್ ಅಂದ್ರೆ ಅದು ಬಿಜೆಪಿಯ ಮುಖಂಡ ಜನ ಕೃಷ್ಣಮೂರ್ತಿ. ಅವನಿಗೆ ಗೋವಿಂದಾಚಾರ್ಯ ಶಿಷ್ಯರಾಗಿದ್ರೆ ವಾಜಪೇಯಿ ಅವರಿಗೆ ಪ್ರಮೋದ್ ಮಹಾಜನ್ ಹೆಚ್ಚು ಇಷ್ಟವಾಗ್ತಿದ್ರು. ಆ ಕಾಲಕ್ಕೆ ಮೋದಿ ವಿರುದ್ಧ ಎಲ್ಲರೂ ಅಸಡ್ಡೆ ತೋರ್ತಾ ಇದ್ರು. ಅದೊಮ್ಮೆ ಗೋವಿಂದಾಚಾರ್ಯ ಅವರಿಗೆ ಜಾಗ ಮಾಡಿಕೊಡಲು ಮೊದಲೇ ಕಾರಿನಲ್ಲಿ ಆಸೀನರಾಗಿದ್ದ ಮೋದಿಯನ್ನ ಕೆಳಗೆ ಇಳಿಸಿದ್ರಂತೆ ಅಡ್ವಾಣಿ. ಅಲ್ಲದೆ ರಥಯಾತ್ರೆ ವೇಳೆಯಲ್ಲೂ ಮೋದಿಗೆ ಯಾವುದೇ ಪ್ರಾಶಸ್ತ್ಯ ಕೊಡದೆ ಕಡೆಗಣಿಸಲಾಗಿತ್ತಂತೆ. ಇಂಥ 10 ಹಲವು ಅಪಮಾನ ಎದುರಿಸಿದ ಮೋದಿ ತಮ್ಮತ್ತ ತೂರಿ ಬಂದ ದೋಷಾರೋಪದ ಕಲ್ಲುಗಳಿಂದಲೇ ಭಾವಿಯ ಸೌಧವನ್ನ ಕಟ್ಟಿಕೊಂಡ್ರು. ಅದು ಮೋದಿಯ ಅಸಲಿ ತಾಕತ್ತು. ಮೋದಿ ಇತರರಿಗಿಂತ ಹೆಚ್ಚು ಆಶಾವಾದಿ ಮತ್ತು ಅವಕಾಶಗಳನ್ನು ಉಪಯೋಗಿಸಿಕೊಳ್ತಾ ಇದ್ರಿಂದ ಸಹಜವಾಗಿಯೇ ಸಂಘದ ನಾಯಕರಲ್ಲಿಯೂ ವಿಶ್ವಾಸ ಬೆಳೀತು. 1978ರಲ್ಲಿ ಗುಜರಾತಿನ 6 ಜಿಲ್ಲೆಗಳಲ್ಲಿ ಸಂಘದ ಪ್ರಚಾರದ ಹೊಣೆಯನ್ನ ಮೋದಿಗೆ ವಹಿಸಲಾಯಿತು. ಅದಾದ 3 ವರ್ಷಗಳಲ್ಲಿಯೇ ರಾಜ್ಯ ಬಿಜೆಪಿ ಸಂಘಟನಾ ಕಾರ್ಯದರ್ಶಿಯಾಗಿ ಮೋದಿಯನ್ನ ನೇಮಕ ಮಾಡಲಾಯಿತು. ಅದು ರಾಜಕೀಯ ಪಕ್ಷದ ಜೊತೆಗಿನ ಮೋದಿಯ ಮೊದಲ ಮುಖಾಮುಖಿ. ಮುಂದಿನ 8 ವರ್ಷಗಳ ಕಾಲ ಅದೇ ಸ್ಥಾನದಲ್ಲಿ ಮೋದಿ ಮುಂದುವರೆದ್ರು. ಅಲ್ಲಿಗೆ ಮೋದಿ ಮಹತ್ವಾಕಾಂಕ್ಷಿಗಳು ಮುಗಿಲಿಲ್ಲ. ರಾಜ್ಯ ಮಟ್ಟದಲ್ಲಿ ಹಿರಿಯ ನಾಯಕರನ್ನ ಹಿಂದಿಕ್ಕಿದ ಮೋದಿಯ ಮುಂದಿನ ನಡೆಗಳು ಇವತ್ತು ಈ ದೇಶದ ಪ್ರಧಾನಿ ಸ್ಥಾನದವರೆಗೆ ಕರೆತಂದು ನಿಲ್ಲಿಸಿವೆ. ಅದಕ್ಕಾಗಿ ಮೋದಿ ಬಳಸಿದ ರಾಜಕೀಯ ತಂತ್ರಗಾರಿಕೆ ಮತ್ತೊಂದು ಸುತ್ತಿನ ರಾಜಕೀಯ ಚದುರಂಗದಾಟ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಮೋದಿಯ ಬದುಕಿನಲ್ಲಿ ಹಲವು ರಹಸ್ಯ ಘಟನೆಗಳು ನಡೆದಿವೆ. ಇವತ್ತು ಚೌಕಿದಾರ ಮೋದಿ ಅಂತ ಇಡೀ ದೇಶದಲ್ಲೇ ಅಲೆ ಏಳೋಕೆ ಕಾರಣ ಅವರನ್ನ ಒಂದು ಶಕ್ತಿಯನ್ನಾಗಿ ಮಾಡಿದ ಆ ಅರಣ್ಯವಾಸದ ರಹಸ್ಯ ಏನು? ಮೋದಿ ಅರಣ್ಯವಾಸ ಮಾಡ್ತಿದ್ರ? ಯಾಕೆ ಮಾಡ್ತಿದ್ರು, ಯಾವಾಗ ಮಾಡ್ತಿದ್ರು ಅಂತ ಗೊತ್ತಾಗಬೇಕಾದ್ರೆ ಈ ರಿಪೋರ್ಟ್ನ ಮಿಸ್ ಮಾಡ್ತೆ ನೋಡಿ. सारी बर्बादी का कारण ये माँ बेटा का कारवा है और कभी कभी बेटी और जावाई का दामाद का कारवा है। आज कांग्रेस के शहजादे जनता के आंख में धूल झोंकने का काम कर रहे हैं। ಮೋದಿ ಬದುಕಿನ ಪ್ರತಿಯೊಂದು ಪುಟಗಳು ಕೂಡ ಕುತೂಹಲಕಾರಿಯಾಗಿದೆ ಹಾಗೂ ಅಷ್ಟೇ ನಿಗೂಢವಾಗಿಯೂ ಇದೆ. ಇವತ್ತಿಗೂ ಮೋದಿ ಬದುಕಿನ ಅದೆಷ್ಟೋ ಸಂಗತಿಗಳು ಹೆಚ್ಚಿನವರಿಗೆ ಗೊತ್ತಿಲ್ಲ. 2001ರಲ್ಲಿ ಗುಜರಾತ್ನ ಸಿಎಂ ಆದ ನಂತರವಷ್ಟೇ ಜನರು ಮೋದಿಯನ್ನ ನೋಡಿದ್ರು. ಅದಕ್ಕೂ ಮೊದಲು ಏನಾಗಿದ್ರು, ಏನ್ ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ಅರ್ಧ ಮಾಹಿತಿಯಷ್ಟೇ ಜನರಿಗೆ ಗೊತ್ತಿರೋದು. ಇನ್ನರ್ಧ ಮಾಹಿತಿ ಮೋದಿಯ ಬಳಿಯೇ ರಹಸ್ಯವಾಗಿ ಉಳಿದುಕೊಂಡಿದೆ. ಆಗೊಮ್ಮೆ ಈಗೊಮ್ಮೆ ಈ ರಹಸ್ಯವನ್ನ ಸ್ವತಃ ಮೋದಿಯೇ ಸ್ವಲ್ಪ ಬಹಿರಂಗಪಡಿಸ್ತಿರ್ತಾರೆ. ಈಗ ಇಲ್ಲಿವರೆಗೆ ಯಾರಿಗೂ ಗೊತ್ತಿರದಂತಹ ಅರಣ್ಯವಾಸದ ಕಥನವನ್ನ ಮೋದಿ ಬಿಚ್ಚಿಟ್ಟಿದ್ದಾರೆ. हमेशा वर्तमान में जीता रहने वाला व्यक्ति हूँ. अब जब वर्तमान में जीता हूँ तो विद्यार्थी काल को भी उसी प्रकार से जी लिया. मुझे एक सुविधा रही है कि मैं किसी भी कालखंड में खुद के लिए न जिया हूँ, खुद के लिए न कुछ सोचा है, और उसके कारण मैं उस कार्य के साथ अपने आप को जोड़ देता हूँ.
ದೇಶಕ್ಕೆಲ್ಲ ದೀಪಾವಳಿ, ಮೋದಿ ಅರಣ್ಯವಾಸಿ. ಆ 5 ದಿನಗಳ ಕಾಲ ಮೋದಿ ಅಜ್ಞಾತವಾಸಿ. ಹೌದು, ಇದು ಊಹಾಪೋಹವೂ ಅಲ್ಲ, ಕಟ್ಟು ಕಥೆಯೂ ಅಲ್ಲ. ಸ್ವತಃ ಮೋದಿಯವರೇ ಬಿಚ್ಚಿಟ್ಟ ತಮ್ಮ ಬದುಕಿನ ರಹಸ್ಯ ಕತೆ. 2001ರಲ್ಲಿ ಮೋದಿ ಗುಜರಾತ್ನ ಮುಖ್ಯಮಂತ್ರಿಯಾದ್ರು. ಅದು ಅಚಾನಕ್ ಆಗಿರುವ ಘಟನೆ. ಅಲ್ಲಿವರೆಗೂ ಶಾಸಕನಾಗೋದ್ ಬಿಡಿ, ಯಾವ ಚುನಾವಣೆಗೂ ನಿಂತಿರದ ಮೋದಿಯನ್ನ ಏಕಾಏಕಿ ಗುಜರಾತ್ನ ಸಿಎಂ ಮಾಡ್ಲಾಗತ್ತೆ. ಯಾರಿಗೂ ಮೋದಿ ಅಂದ್ರೆ ಯಾರು ಅನ್ನೋದೇ ಗೊತ್ತಿರಲ್ಲ. ಅಂತಹ ವ್ಯಕ್ತಿ 2001ರಲ್ಲಿ ಗುಜರಾತ್ನ ಸಿಎಂ ಆಗ್ತಾರೆ. ಅದಕ್ಕೂ ಮೊದಲು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿದ್ರು ಮೋದಿ. ಕಳೆದ 18 ವರ್ಷಗಳಲ್ಲಿ ಮೋದಿ ಏರಿದ ಉನ್ನತಿಗೆ ಕಾರಣ ಮೋದಿಯ ಅದೊಂದು ಹವ್ಯಾಸ. ಸಿಎಂ ಆಗೋಕು ಮೊದಲು ಪ್ರತಿ ವರ್ಷ ದೀಪಾವಳಿ ಸಂದರ್ಭದಲ್ಲಿ ಮೋದಿ ಕಾಡಿಗೆ ಹೋಗ್ಬಿಡ್ತಿದ್ರಂತೆ. ಈ ವಿಷಯ ಬಹಳ ಜನರಿಗೆ ಗೊತ್ತಿಲ್ಲ. ನಾನು ಪ್ರತಿ ವರ್ಷ ದೀಪಾವಳಿಯ ಸಂದರ್ಭದಲ್ಲಿ 5 ದಿನಗಳ ಕಾಲ ಯಾವುದಾದರೂ ಅರಣ್ಯ ಪ್ರದೇಶಕ್ಕೆ ಹೋಗ್ಬಿಡ್ತಿದ್ದೆ. ಜನರಿಲ್ಲದ ಬರೀ ಶುಭ್ರ ನೀರಿರುವ ಪ್ರದೇಶಕ್ಕೆ ಹೋಗ್ತಿದ್ದೆ. ಆ 5 ದಿನಗಳಲ್ಲಿ ಬೇಕಾಗುವಷ್ಟು ಆಹಾರವನ್ನ ಪ್ಯಾಕ್ ಮಾಡಿಕೊಂಡು ತೆಗೆದುಕೊಂಡು ಹೋಗ್ತಿದ್ದೆ. ಬಾಹ್ಯ ಪ್ರಪಂಚದ ಜೊತೆ ಸಂಪರ್ಕವನ್ನೇ ಕಡಿದುಕೊಳ್ತಿದ್ದೆ. ಅಲ್ಲಿ ರೇಡಿಯೋ ಅಥವಾ ಪತ್ರಿಕೆಗಳು ಇರ್ತಿರ್ಲಿಲ್ಲ. ಆ ದಿನಗಳಲ್ಲಿ ಟಿವಿ, ಇಂಟರ್ನೆಟ್ ಕೂಡ ಇರ್ತಿರ್ಲಿಲ್ಲ. ಹೀಗಂತ ಸ್ವತಃ ಮೋದಿಯವರೇ ಹೇಳಿದ್ದಾರೆ. ಪ್ರತಿ ವರ್ಷ ದೀಪಾವಳಿ ಸಂದರ್ಭ ಮೋದಿ ಕಾಡಿಗೆ ಹೊರಟು ಬಿಡ್ತಿದ್ರು. ಬಾಹ್ಯ ಲೋಕದ ಜೊತೆ ಸಂಪರ್ಕವನ್ನ ಕಳೆದುಕೊಂಡು ಅರಣ್ಯವಾಸ ಅನುಭವಿಸ್ತಾ ಇದ್ರು. ಪ್ರಕೃತಿಯ ಜೊತೆ ಕಾಲ ಕಳೀತಾ ಇದ್ರಂತೆ. ಮೋದಿ ಯಾಕೆ ಈ ರೀತಿ ಮಾಡ್ತಾ ಇದ್ರು ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಸಹಜವಾಗಿ ಮೂಡಬಹುದು. ಅರಣ್ಯ ಭೇಟಿಯ ಹಿಂದಿನ ಅಸಲಿ ರಹಸ್ಯವನ್ನು ಕೂಡ ಮೋದಿ ಬಹಿರಂಗಪಡಿಸಿದ್ದಾರೆ. ಅಸಲಿಗೆ ಅಲ್ಲಿ ಒಬ್ಬ ವ್ಯಕ್ತಿಯನ್ನ ಭೇಟಿಯಾಗುವುದಕ್ಕೆ ಮೋದಿ ಕಾಡಿಗೆ ಹೋಗ್ತಾ ಇದ್ರು. ಪ್ರತಿ ವರ್ಷ 5 ದಿನಗಳ ಕಾಲ ಕಾಡಿಗೆ ಹೋಗಿ ಆ ವ್ಯಕ್ತಿಯ ಜೊತೆ ಮಾತನಾಡಿ ಬರ್ತಿದ್ರು. ಇವತ್ತು ಇಷ್ಟೆಲ್ಲ ಸಾಧನೆ ಮಾಡುವುದಕ್ಕೆ ಅದೇ ಕಾರಣ ಅಂತಾರೆ ಮೋದಿ. ತನ್ನನ್ನ ಭೇಟಿಯಾಗಲು ಮೋದಿ ಕಾಡಿಗೆ ಹೋಗ್ತಿದ್ರೆ, ಏಕಾಂತವಾಸದಿಂದ ಮೋದಿ ಶಕ್ತಿ ಗಳಿಸ್ತಿದ್ರೆ ಇದು ವಿಚಿತ್ರ ಅಂತ ಅನಿಸಬಹುದು, ನಿಮ್ಗೆ ಅಚ್ಚರಿಯನ್ನ ಉಂಟು ಮಾಡಬಹುದು. ಆದ್ರೆ ಸ್ವತಃ ಮೋದಿಯೇ ಈ ವಿಷಯವನ್ನ ಬಹಿರಂಗಪಡಿಸಿದ್ದಾರೆ. ಪ್ರತಿ ವರ್ಷ ಮೋದಿ ದೀಪಾವಳಿ ಬರ್ತಾ ಇದ್ದಂತೆ ಕಾಡಿಗೆ ಹೊರಟು ಬಿಡ್ತಿದ್ರು. ಯಾರ ಕೈಗೂ ಸಿಗದೆ ಬಾಹ್ಯ ಲೋಕದ ಜೊತೆ ಸಂಪರ್ಕವನ್ನ ಕಡಿದುಕೊಂಡು ಏಕಾಂಗಿಯಾಗಿ ದಟ್ಟ ಕಾನನದಲ್ಲಿ 5 ದಿನಗಳ ಕಾಲ ವಾಸ ಮಾಡ್ತಿದ್ರು. ಹೀಗೆ ಮೋದಿ ಒಬ್ಬರೇ ಕಾಡಿಗೆ ಹೋಗಿ 5 ದಿನಗಳ ಕಾಲ ನಂತರ ವಾಪಸ್ ಬರೋದನ್ನ ಕಂಡ ಜನರು ಎಲ್ಲಿಗೆ ಹೋಗಿದ್ದೆ, ಯಾರನ್ನ ಭೇಟಿಯಾಗಲು ಹೋಗಿದ್ದೆ ಅಂತೆಲ್ಲ ಪ್ರಶ್ನೆ ಮಾಡ್ತಿದ್ರಂತೆ. ಅದಕ್ಕೆ ಮೋದಿ ಕೊಟ್ಟ ಉತ್ತರ ನಿಜಕ್ಕೂ ಅಚ್ಚರಿದಾಯಕ. ನಾನು 5 ದಿನಗಳ ಕಾಲ ಕಾಡಿಗೆ ಹೊರಟಾಗ ಜನರೆಲ್ಲ ಯಾರನ್ನ ಭೇಟಿಯಾಗೋದಕ್ಕೆ ಹೊರಟಿದ್ದೀಯಾ ಹೀಗಂತ ನನ್ನ ಬಳಿ ಪ್ರಶ್ನೆಯನ್ನ ಕೇಳ್ತಿದ್ರು. ಅದಕ್ಕೆ ನನ್ನನ್ನ ನಾನು ಭೇಟಿಯಾಗೋದಕ್ಕೆ ನಾನು ಕಾಡಿಗೆ ಹೊರಟಿದ್ದೇನೆ ಹೀಗಂತ ಹೇಳ್ತಿದ್ರಂತೆ. ಹೌದು, ಮೋದಿ ದೀಪಾವಳಿ ಸಂದರ್ಭದಲ್ಲಿ 5 ದಿನಗಳ ಕಾಲ ಕಾಡಿಗೆ ಹೋಗ್ತಾ ಇದ್ದದ್ದು ತನ್ನನ್ನು ತಾನೇ ಭೇಟಿಯಾಗುವುದಕ್ಕಂತೆ. ಈ 5 ದಿನಗಳ ಕಾಲ ಏಕಾಂತವಾಸದಿಂದ ಅವರಿಗೆ ಹೊಸ ಶಕ್ತಿ ಸಿಗುತ್ತಂತೆ, ವಿವಿಧ ಅನುಭವಗಳನ್ನು ಪಡಿತಾರಂತೆ. ಇದು ಮುಂದೆ ಜೀವನ ನಿರ್ವಹಣೆಯಲ್ಲಿ ಸಹಾಯ ಮಾಡಿದೆ ಅನ್ನೋದು ಮೋದಿ ಮಾತು. ತನ್ನನ್ನ ತಾನು ಭೇಟಿಯಾಗುವುದು ಎಷ್ಟು ಅವಶ್ಯಕತೆ ಅನ್ನೋದನ್ನ ಮೋದಿ ಹೇಳಿದ್ದಾರೆ. ಪ್ರತಿಯೊಬ್ಬರು ಕೂಡ ತಮ್ಮ ಜೊತೆ ತಾವೇ ಮಾತನಾಡ್ಕೊಳ್ತಿರ್ಬೇಕು. ಇದೇ ಸಕ್ಸಸ್ನ ಸೀಕ್ರೆಟ್ ಅಂದಿದ್ದಾರೆ. ನಾನು ಎಲ್ಲರಿಗೂ, ಅದರಲ್ಲೂ ಪ್ರಮುಖವಾಗಿ ನನ್ನ ಯುವ ಸ್ನೇಹಿತರಿಗೆ ಒಂದು ಮಾತು ಹೇಳ್ತೇನೆ. ನಿಮ್ಮ ವೇಗದ ಜೀವನ ಮತ್ತು ಬ್ಯುಸಿ ಶೆಡ್ಯೂಲ್ನಿಂದ ತುಸು ವಿರಾಮ ಪಡೆಯಿರಿ. ಆತ್ಮಾವಲೋಕನ ಮಾಡಿಕೊಳ್ಳಲು ಒಂದಿಷ್ಟು ಸಮಯವನ್ನ ಮೀಸಲಿಡಿ. ಆತ್ಮ ಶೋಧನೆಯಿಂದ ನಿಮ್ಮ ಬದುಕಿನ ಬಗ್ಗೆ ನಿಮಗಿರುವ ಗ್ರಹಿಕೆ ಬದಲಾಗುತ್ತೆ. ನಿಮ್ಮ ಅಂತರಾಳವನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀರಿ. ಆಗ ನಿಜ ಅರ್ಥದಲ್ಲಿ ಬದುಕಲಾರಂಭಿಸ್ತೀರಿ. ಇದು ನಿಮ್ಮಲ್ಲಿ ಹೆಚ್ಚು ಆತ್ಮವಿಶ್ವಾಸವನ್ನು ಮೂಡಿಸುತ್ತೆ. ಮುಂದಿನ ದಿನಗಳಲ್ಲಿ ಈ ಸಂಗತಿಗಳೆಲ್ಲ ನಿಮ್ಮ ಸಹಾಯಕ್ಕೆ ಬರುತ್ತೆ. ಇದೇ ಕಾರಣಕ್ಕೆ ನಿಮಗೆ ಒಂದು ವಿಚಾರವನ್ನ ಹೇಳ್ತೇನೆ. ನೀವೆಲ್ಲರೂ ವಿಶೇಷ ವ್ಯಕ್ತಿಗಳು. ನಿಮ್ಮ ಬದುಕಿನಲ್ಲಿ ಎಲ್ಲೋ ಹೊರಗೆ ನೀವು ಬದುಕನ್ನ ಹುಡುಕಬೇಕಾಗಿಲ್ಲ.
ಆ ಬೆಳಕು ನಿಮ್ಮ ಒಳಗೆ ಇದೆ. ಇದು ಮೋದಿಯವರು ತಾವು ಬದುಕಿನಲ್ಲಿ ಕಂಡುಕೊಂಡ ಸತ್ಯವನ್ನ ವಿವರಿಸಿದಂತಹ ರೀತಿ. ನಮ್ಮ ಜೊತೆಗೆ ನಾವು ಸಮಯವನ್ನ ಕಳೆದ್ರೆ ವಿಶ್ವವನ್ನೇ ಗೆಲ್ಲಬಹುದು ಅನ್ನೋದನ್ನ ಮೋದಿ ಮನಗಂಡಿದ್ರು. ಅದಕ್ಕಾಗಿನೇ ವರ್ಷಕ್ಕೆ 5 ದಿನಗಳ ಕಾಲ ಕಾಡಿಗೆ ಹೋಗಿ ಆತ್ಮವಿಮರ್ಶೆ ಮಾಡ್ಕೊಂಡು ಬರ್ತಿದ್ರು. ಈ ಆತ್ಮಾವಲೋಕನವೇ ತನ್ನನ್ನ ದೇಶದ ಚೌಕಿದಾರರನ್ನಾಗಿ ಮಾಡಿದೆ ಅನ್ನೋದು ಮೋದಿ ನಂಬಿಕೆ. ಇವತ್ತಿನ ಜನಾಂಗ ಕೂಡ ಇದನ್ನೇ ಮಾಡಬೇಕು ಅಂತ ಮೋದಿ ಸಲಹೆಯನ್ನು ಕೊಟ್ಟಿದ್ದಾರೆ. ಮೋದಿ ತಮ್ಮ ಬಾಲ್ಯದ ಕಥೆಗಳಿಂದ ಹಿಡಿದು ಯುವಕರಾಗುವವರೆಗಿನ ಎಲ್ಲಾ ಸಂಗತಿಗಳನ್ನ ಮೊದಲು ಬಾರಿ ಬಹಿರಂಗಪಡಿಸಿದ್ದಾರೆ. ನಿಮ್ಗೆಲ್ಲ ಗೊತ್ತಿರಬಹುದು, ಮೋದಿ 17ನೇ ವಯಸ್ಸಿನಲ್ಲೇ ಮನೆ ಬಿಟ್ಟು ಹೋಗಿದ್ದಾರೆ. ಸುಮಾರು 2-3 ವರ್ಷಗಳ ಕಾಲ ಹಿಮಾಲಯಕ್ಕೆ ಹೋಗಿ ವಾಪಸ್ ಬಂದಿದ್ರು. ಆದ್ರೆ ಹಿಮಾಲಯದಲ್ಲಿ ಎಲ್ಲಿ ಹೋಗಿದ್ರು, ಆ 2 ವರ್ಷಗಳ ಕಾಲ ಏನ್ ಮಾಡಿದ್ರು, ಈ ಯಾವ ಸಂಗತಿಯನ್ನ ಬಹಿರಂಗಪಡಿಸಿರ್ಲಿಲ್ಲ. ಆ ವಿಚಾರವನ್ನ ನಿಮಗೆ ನಾವು ಹೇಳೋದಿದೆ. ಆದ್ರೆ ಮೋದಿಯ ಈ ಎಲ್ಲ ಸಾಧನೆಗಳ ಹಿಂದೆ ಅರಣ್ಯವಾಸ ಶಕ್ತಿ ತುಂಬಿದ ಹಾಗೆ ಅಮ್ಮನಿಗೆ ಕೊಟ್ಟ ಆ ಮಾತು ಕೂಡ ಪ್ರೇರೇಪಣೆ ನೀಡಿದೆ. ನೋಟ್ ಬ್ಯಾನ್ ಸೇರಿದಂತೆ ವಿವಿಧ ಹೊಸ ರೀತಿಯ ಆರ್ಥಿಕ ನೀತಿಯನ್ನ ಮೋದಿ ತಂದದ್ದು ಅದೊಂದು ಕಾರಣಕ್ಕೆ. ಆ ಕಾರಣದ ಹಿಂದೆ 18 ವರ್ಷಗಳ ಹಿಂದೆ ಮೋದಿ ತನ್ನ ತಾಯಿಯ ಮೇಲೆ ಮಾಡಿದಂಥ ಆಣೆ ಇದೆ ಅನ್ನೋದು ಹೆಚ್ಚಿನವರಿಗೇನು ಗೊತ್ತಿಲ್ಲ. ಎಲ್ಲಿಯ ನೋಟ್ ಬ್ಯಾನ್, ಎಲ್ಲಿಯ ತಾಯಿಯ ಮೇಲಿನ ಆಣೆ ಅಂತ ಅಂದುಕೊಂಡ್ರ? ಈ ರಿಪೋರ್ಟ್ ನೋಡಿ ನಿಮ್ಗೆ ಸತ್ಯ ಗೊತ್ತಾಗುತ್ತೆ. ಅಂದು ಮೋದಿ ಮಾಡಿದ್ರು ಕಠಿಣ ಪ್ರತಿಜ್ಞೆ. ಇವತ್ತಿಗೂ ಮೋದಿ ಮೀರಲಿಲ್ಲ ಆ ಆಜ್ಞೆ. ಮೋದಿ ಪ್ರಧಾನಿಯಾಗಿ ಒಂದು ಆವೃತ್ತಿ ಈಗ ಕಳೆದು ಹೋಗುವ ಹೊಸ್ತಿಲಲ್ಲಿದ್ದಾರೆ. ಕಳೆದ 4.25 ವರ್ಷದ ಸುದೀರ್ಘ ಹಾದಿಯಲ್ಲಿ ಮೋದಿ ತೆಗೆದುಕೊಂಡ ಕಠಿಣ ನಿರ್ಧಾರಗಳು ಅದೆಷ್ಟೂ ಇವೆ. ಅಂತಹ ಎಲ್ಲ ಕಠಿಣ ನಿರ್ಧಾರಗಳ ಹಿಂದೆ ಅದೊಂದು ಭರವಸೆ ಇದೆ, ಅದೊಂದು ಭಾಷೆ ಇದೆ. ಹೌದು, ಇದು ನಿಮ್ಗೆ ಗೊತ್ತಿಲ್ಲದ ಮೋದಿ ಸತ್ಯ. ಆ ಮಾತು ಕೊಟ್ಟು ಈಗ ಹಲವು ವರ್ಷಗಳೇ ಕಳೆದು ಹೋಗಿದೆ. ಆದ್ರೂ ನಮೋ ಆ ಆಜ್ಞೆಯನ್ನ ಮೀರಲಿಲ್ಲ, ಎಂದಿಗೂ ಮರೆಯಲಿಲ್ಲ. ಇಂದಿಗೂ ನಮೋ ಆ ಒಂದು ಮಾತನ್ನ ಮನದೊಳಗೆಯೇ ಇಟ್ಕೊಂಡಿದ್ದಾರೆ. ಅದೆಷ್ಟು ಟೀಕಾ ಪ್ರಹಾರಗಳು ಬಂದರೂ ಮೋದಿ ಆ ಮಾತನ್ನ ಮಾತ್ರ ಮುರಿದಿಲ್ಲ. ಅಂದು ತಾನು ಕೊಟ್ಟ ಮಾತಿನಂತೆ ಕೊನೆ ಕ್ಷಣದವರೆಗೂ ನಡೆಯಬೇಕು ಅನ್ನೋದು ಮೋದಿಯ ಭಾವನೆ. ಅಷ್ಟಕ್ಕೂ ಏನದು ಪ್ರತಿಜ್ಞೆ? ಮೋದಿ ಮಾತು ಕೊಟ್ಟಿದ್ದಾದ್ರೂ ಯಾರಿಗೆ ಹೇಳ್ತೀವಿ ಕೇಳಿ. ಅದು ಕಣ್ಣೀರ ಕಥೆ. ಅದು ಮೋದಿ ತನ್ನ ಹೆತ್ತ ತಾಯಿಗೆ ಅದೊಂದು ವಾಗ್ದಾನವನ್ನ ನೀಡಿದ್ರು. ಅಂದು ಮೋದಿ ತಾಯಿ ತನ್ನ ಮುದ್ದಿನ ಮಗನ ಕೈಯಿಂದ ಅದೊಂದು ಭಾಷೆಯನ್ನ ಮನದಲ್ಲಿ ಬರೆಸ್ಕೊಂಡಿದ್ರು. ಕೊನೆ ಉಸಿರು ಇರುವವರೆಗೂ ಆ ಭಾಷೆಯನ್ನ ಮೀರಬಾರದು ಅನ್ನೋ ವಾತ್ಸಲ್ಯಮಯವಾದ ತಾಕೀತು ಮಾಡಿದ್ರು. ಹೌದು, ಮೋದಿ ಆಗಲೇ ರಾಜಕೀಯ ಕ್ಷೇತ್ರದಲ್ಲಿ ಹೆಮ್ಮರವಾಗಿ ಬೆಳೆದು ನಿಂತಿದ್ರು. ಅದೇ ಕಾರಣಕ್ಕೆ ಮೋದಿ ತಾಯಿ ಅಂಥದೊಂದು ಮಾತನ್ನ ಕೈಗೆ ಕೈಯಿಟ್ಟು ಹೇಳಿಸ್ಕೊಂಡಿದ್ರು. ಮಾತೃವಾಕ್ಯಕ್ಕೆ ತಲೆದೂಗಿದ ನಮೋ. ಕಠಿಣ ಸಮಯದಲ್ಲೂ ಧೃತಿಗಿಡದ ಮೋದಿ. ತಾಯಿ ಮಾತನ್ನ ನೆರವೇರಿಸಲು ಹೋದ ಮೋದಿ ಮೊದಲು ಮಾಡಿದ್ದು ಡಿಮಾನಿಟೈಸೇಷನ್. ಹೌದು, ಕಾಳಧನಿಕರಿಗೆ ಮೋದಿ ಕೊಟ್ಟ ಕರಾರುವ ಮಾಸ್ಟರ್ ಸ್ಟ್ರೋಕ್ ಅಂದ್ರೆ ಇದೆ. ಭಾರತ ಆಗಲೇ ಕಪ್ಪು ಹಣದ ಒಡಲಲ್ಲೇ ತೇಲ್ತಿತ್ತು. ಆದ್ರೆ ಮೋದಿ ತಾಯಿಗೆ ಕೊಟ್ಟ ಮಾತನ್ನ ನೆರವೇರಿಸೋ ನಿಟ್ಟಿನಲ್ಲಿ ನೋಟು ಅಮಾನ್ಯೀಕರಣ ಮಾಡಿ ತನ್ನ ತಾಯಿ ಮಾತಿನೆಡೆಗೆ ಮೊದಲ ಹೆಜ್ಜೆ ಇಟ್ಟಿದ್ರು. ಈ ಡಿಮಾನಿಟೈಸೇಷನ್ ಬಳಿಕ ಮೋದಿಯನ್ನ ವಿಪಕ್ಷಗಳು ಭಾರೀ ಟೀಕೆಗೆ ಗುರಿಯಾಗಿಸಿತು. ದೇಶದಲ್ಲಿ ಅಪಾರ ಟೀಕೆಗಳು ಕೇಳಿ ಬಂದಿದ್ವು. ಆದ್ರೆ ಮೋದಿ ಮಾತ್ರ ಇಟ್ಟಂತಹ ದಿಟ್ಟ ಹೆಜ್ಜೆಯನ್ನ ಹಿಂದಕ್ಕೆ ಇಡ್ಲೇ ಇಲ್ಲ. ಅದಕ್ಕೆಲ್ಲ ಕಾರಣ ಮೋದಿ ತನ್ನ ತಾಯಿಗೆ ಮಾಡಿದಂತಹ ಆಣೆ. ಡಿಮಾನಿಟೈಸೇಷನ್ ಹಿಂದಿದೆ ಅದೊಂದು ವೇದನೆಯ ಭರವಸೆ. ಅದಾದ ಬಳಿಕ ಮೋದಿ ಮತ್ತೊಂದು ಮಹತ್ವದ ಹೆಜ್ಜೆಯನ್ನ ಇಟ್ರು. ಅದೇ GST. ಒಂದು ದೇಶ ಒಂದು ತೆರಿಗೆ. ಈ ಮೂಲಕ ತೆರಿಗೆ ಕಳ್ಳರಿಗೆ ಕಡಿವಾಣ ಹಾಕಲು ಮೋದಿ ಹೊರಟರು. ಈ GST ಕೂಡ ಅಷ್ಟೇ, ಮೋದಿಯನ್ನ ಟೀಕಾ ಕೂಪಕ್ಕೆ ತಳ್ತು. ಎಷ್ಟು ಸಕಾರಾತ್ಮಕ ಪ್ರತಿಕ್ರಿಯೆ ಬಂದಿತ್ತೋ ಅಷ್ಟೇ ನಕಾರಾತ್ಮಕ ಮಾತುಗಳು ಈ GST ಬಗ್ಗೆ ಮೋದಿ ಎದುರಿಸಿದ್ರು. ಆದ್ರೂ ಮೋದಿಯ ಮನಸ್ಸು ಮಾತ್ರ ಚಂಚಲಗೊಳ್ಳಿಲ್ಲ, ಕುಗ್ಗಲಿಲ್ಲ, ದೃಢ ನಿರ್ಧಾರವನ್ನ ಕೈಬಿಡಲಿಲ್ಲ. ಅಂದು ತನ್ನ ಹೆತ್ತ ಕರುಡಿಗೆ ಏನ್ ಮಾತು ಕೊಟ್ಟಿದ್ರು ಆ ಮಾತಿಗೆ ಬದ್ಧವಾಗಿ ನಡೆದುಕೊಂಡ್ರು. ಅದೇ ಕಾರಣಕ್ಕೆ ಮೋದಿ ಹಲವು ಜನರ ಕಣ್ಣಿಗೆ ಖಳನಾಯಕನಾಗಿ ಕಂಡ್ರು.
ಹೀಗೆ 10 ಹಲವು ಕಠಿಣ ನಿರ್ಧಾರಗಳನ್ನ ಮೋದಿಜಿ ತೆಗೆದುಕೊಂಡಿದ್ದಾರೆ. ಕಳೆದ 4.25 ವರ್ಷದಲ್ಲಿ ಎಷ್ಟು ದುಬ್ಬರ ಹೊಗಳಿಕೆಗೆ ಪಾತ್ರವಾಗಿದ್ರು ಅಷ್ಟೇ ಕೀಳು ಮಟ್ಟದ ತೆಗಳಿಕೆಗೂ ಮೋದಿ ಬಲಿಯಾಗಿದ್ದಾರೆ. ಇಷ್ಟಾದ್ರೂ ಮೋದಿಯ ನಿರ್ಧಾರ ದೃಢಗೊಂಡಿತ್ತು. ಪ್ರಾಣ ಹೋದ್ರೂ ತಾಯಿಗೆ ಕೊಟ್ಟ ಮಾತಿಗೆ ಬದ್ಧವಾಗಿ ನಡೆಯುವ ಪ್ರತಿಜ್ಞೆಯನ್ನ ನಮೋ ಮಾಡಿಕೊಂಡಿದ್ರು. ಮೋದಿಯ ಹಲವು ನಿರ್ಧಾರಗಳ ಹಿಂದೆ ಆ ಒಂದು ಭರವಸೆ ಇದ್ದೇ ಇದೆ. ಎಷ್ಟೆಲ್ಲ ವಿರೋಧಗಳು ಮೋದಿಯ ನಿರ್ಧಾರದ ಬಗ್ಗೆ ವ್ಯಕ್ತವಾದರೂ ಆ ತಾಯಿಗೆ ಮಗ ತನಗೆ ಕೊಟ್ಟ ಮಾತಿನಂತೆ ನಡೆಕೊಳ್ತಾ ಇದ್ದಾನೆ ಅನ್ನೋ ಖುಷಿ, ಸಂತೋಷ, ತೃಪ್ತಿ ಸಿಕ್ತಿತ್ತೇನೋ. ಅದೇ ಮೋದಿಜಿಯ ಜೀವಮಾನದ ಸಾಧನೆ. ಇದನ್ನ ನಾವು ಹೇಳ್ತಿಲ್ಲ, ಸ್ವತಃ ಮೋದಿಯೇ ಬಾಯ್ಬಿಟ್ಟು ಹೇಳಿದ್ದಾರೆ. ಮನೆಯಿಂದ ದೂರನೇ ವಾಸಿಸ್ತಿದ್ರು ಮೋದಿ. ಆಡಳಿತ ನಡೆಸೋಕೆ ಹೊರಟಾಗ ತಾಯಿಗೆ ಕೊಟ್ಟ ಮಾತೇನು ನಿಮ್ಗೆ ಗೊತ್ತು. ಮೋದಿ ತನ್ನ 17ನೇ ವಯಸ್ಸಿನಲ್ಲೇ ಮನೆ ಬಿಟ್ಟು ಹೋಗಿದ್ರು. 2-3 ವರ್ಷಗಳ ಕಾಲ ಹಿಮಾಲಯದಲ್ಲಿ ಅಲೆದ ನಂತರ ಮನೆಗೆ ವಾಪಸ್ ಬಂದು ಜಾಸ್ತಿ ದಿನ ಇರಲಿಲ್ಲ. ಸೀದಾ ಗುಜರಾತ್ ರಾಜಧಾನಿಗೆ ಬಂದು ಜೀವನ ನಡೆಸೋಕೆ ಶುರು ಮಾಡಿದ್ರು. ನಂತರ RSS BJP ಅಂತ ಬ್ಯುಸಿ ಆದ್ರು. 90ರ ದಶಕದಲ್ಲಿ ದೆಹಲಿಗೆ ಬಂದ ಮೋದಿ ಗುಜರಾತ್ನಿಂದ ದೂರಾನೇ ಉಳಿದ್ರು. ಆದ್ರೆ ಅಚಾನಕ್ ಆಗಿ ಅವರಿಗೆ 2001ರಲ್ಲಿ ಗುಜರಾತ್ನ CM ಆಗೋ ಅವಕಾಶ ಸಿಗುತ್ತೆ. ಈ ಸಂದರ್ಭದಲ್ಲಿ ತಾಯಿಯ ಆಶೀರ್ವಾದ ಪಡೆಯಲು ಮೋದಿ ತಮ್ಮ ಮನೆಗೆ ಹೋಗ್ತಾರೆ. ಅವತ್ತು ಹೀರಾಬೆನ್ ಖುಷಿಗೆ ಪಾರವೇ ಇರಲಿಲ್ಲ. ದೆಹಲಿಯಲ್ಲೇ ಠಿಕಾಣಿ ಹೂಡಿದ್ದ ಮಗ ಕೊನೆಗೂ ರಾಜನಾಗಿ ಗುಜರಾತ್ಗೆ ಬಂದಲ್ಲ ಅಂತ ತಾಯಿ ಸಂತೋಷಗೊಳ್ತಾರೆ. ಮಗನನ್ನ ಮನಸಾರೆ ಹರಿಸ್ತಾರೆ. ಆದ್ರೆ ಇದೇ ಸಂದರ್ಭದಲ್ಲಿ ಒಂದು ಆಣೆ ಮಾಡುವಂತೆ ಕೇಳ್ಕೊಳ್ತಾರೆ. ಆಗಷ್ಟೇ ಗುಜರಾತ್ನ CM ಆಗಿದ್ದ ಮೋದಿಗೆ ತಾಯಿಯ ಆಡಿ ಬೇಡಿಕೆ ಅಚ್ಚರಿ ಹುಟ್ಟಿಸುತ್ತೆ. ಆದ್ರೂ ತನಗೊಂದು ಮಾತು ಕೊಡುವಂತೆ ಮಗನಿಗೆ ಹೀರಾಬೆನ್ ಹೇಳ್ತಾರೆ. ನೋಡು ಮಗನೇ, ನೀನು ಏನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಆದ್ರೆ ನೀನು ನನಗೆ ಒಂದು ಮಾತು ಕೊಡ್ಬೇಕು. ಯಾವುದೇ ಕಾರಣಕ್ಕೂ ನೀನು ಲಂಚಕ್ಕೆ ಕೈಯೊಡ್ಡಬಾರದು, ಭ್ರಷ್ಟಾಚಾರವನ್ನ ಮಾಡಬಾರದು. ಇಂತಹ ಕೆಲಸಕ್ಕೆ ಕೈ ಹಾಕಲ್ಲ ಅಂತ ನನಗೆ ಮಾತು ಕೊಡು. ಹೀಗಂತ ಮೋದಿ ಬಳಿ ಆಣೆ ಮಾಡಿಸಿಕೊಂಡಿದ್ರು ತಾಯಿ. ಬಡತನದಲ್ಲೇ ಹುಟ್ಟಿ ಬಡತನದಲ್ಲೇ ಜೀವಿಸಿದ ತನ್ನ ತಾಯಿ ಇಂಥದೊಂದು ಆಣೆ ಮಾಡಿಸಿಕೊಂಡಿದ್ದು ನನ್ನ ಜೀವನದ ಮೇಲೆ ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರಿದೆ ಅಂತ ಮೋದಿ ಹೇಳ್ಕೊಂಡಿದ್ದಾರೆ. ಹೌದು, ಯಾವತ್ತಿಗೂ ಲಂಚ ತೆಗೆದುಕೊಳ್ಬಾರ್ದು, ಭ್ರಷ್ಟಾಚಾರವನ್ನ ಮಾಡಬಾರದು, ಅದಕ್ಕೆ ಅವಕಾಶವನ್ನು ಕೊಡಬಾರದು ಅಂತ ಮೋದಿಯ ಬಳಿ ತಾಯಿ ಮಾತು ತೆಗೆದುಕೊಂಡಿದ್ರಂತೆ. ಇದು ತನ್ನ ಜೀವನದ ಮೇಲೆ ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರಿದೆ ಅಂತ ಸ್ವತಃ ಮೋದಿಯವರೇ ಹೇಳಿದ್ದಾರೆ. ಅವತ್ತು ತಾಯಿ ಹೇಳಿಕೊಟ್ಟ ಪ್ರಾಮಾಣಿಕತೆಯ ಪಾಠ ಮೋದಿ ಮನಸ್ಸಲ್ಲಿ ಅಚ್ಚೊತ್ತಿದ್ಯಂತೆ. ದೇಶದ ಪ್ರಧಾನಿಯಾದ್ರೂ ಇವತ್ತಿಗೂ ನಾನು ಅವತ್ತು ಅಮ್ಮನಿಗೆ ಕೊಟ್ಟ ಮಾತನ್ನ ಮರ್ತಿಲ್ಲ. ಆ ಪ್ರತಿಜ್ಞೆಯನ್ನ ಇಂದಿಗೂ ಪಾಲಿಸಿಕೊಂಡು ಬಂದಿದ್ದೇನೆ ಅಂತ ಹೇಳಿದ್ದಾರೆ. ನಿಮ್ಗೆಲ್ಲ ನೆನಪಿರಬಹುದು, ಮೋದಿ ಪ್ರಧಾನಿಯಾದ ನಂತರ ಆಡಿದಂತಹ ಮೊದಲ ಮಾತು ನಾನು ತಿನ್ನಲ್ಲ, ತಿನ್ನೋಕ್ಕೂ ಬಿಡಲ್ಲ ಅನ್ನೋದು. ಪ್ರಧಾನಿ ಪಟ್ಟ ಏರಿದ ನಂತರ ಮೋದಿ ಇಂಥದೊಂದು ಮಾತನ್ನ ಹೇಳಿದ್ರು ಅಂದ್ರೆ ಅದಕ್ಕೆ ಕಾರಣ ಅವತ್ತು ಮೋದಿ ತಾಯಿಗೆ ಕೊಟ್ಟಂತಹ ಮಾತು. ಭ್ರಷ್ಟಾಚಾರ ಮಾಡಬಾರ್ದು, ಮಾಡಲು ಬಿಡಬಾರ್ದು ಅಂತ ನಿರ್ಧರಿಸಿದ್ರು ಮೋದಿ. ತಾಯಿಗೆ ಕೊಟ್ಟ ಮಾತನ್ನ ಉಳಿಸಲು ನಾನು ಇಂತಹ ಕೆಲಸ ಮಾಡಿದ್ದೇನೆ ಅಂತ ಹೇಳ್ತಾರೆ. ಇದರ ಜೊತೆಗೆ ಮೋದಿಯ ಹಿಮಾಲಯದ ಆ ಒಂದು ಮಹಾ ರಹಸ್ಯವೂ ಕೂಡ ಬಯಲಾಗಿದೆ. ನರೇಂದ್ರ ಮೋದಿಯವರ 2.5 ವರ್ಷದ ಹಿಮಾಲಯ ಎಪಿಸೋಡ್ ಇವತ್ತಿಗೂ ಕೂಡ ಸಾಕಷ್ಟು ಕುತೂಹಲವನ್ನ ಮೂಡಿಸುತ್ತೆ. ಅಸಲಿಗೆ ಇವತ್ತು ಚೌಕಿದಾರನಾಗಿ ಸದ್ದು ಮಾಡ್ತಿರೋ ಮೋದಿಯ ಯಶಸ್ಸಿನ ಪಯಣದಲ್ಲಿ ಹಿಮಾಲಯದಲ್ಲಿ ಪಡೆದಂತಹ ಶಕ್ತಿ ಮಹತ್ವದ ಪಾತ್ರವನ್ನ ವಹಿಸಲಿದೆ. ಹಾಗಾದ್ರೆ ಮೋದಿ ಹಿಮಾಲಯಕ್ಕೆ ಹೋಗಿದ್ದಾದ್ರೂ ಏಕೆ, ಅಲ್ಲಿ ಏನ್ ನಡೀತು, ಎಲ್ಲದಕ್ಕೂ ಸ್ಪಷ್ಟ ಚಿತ್ರಣ ನಿಮ್ಮ ಮುಂದೆ. ಇದು ಸುಮಾರು 42 ವರ್ಷಗಳ ಹಿಂದೆ ನಡೆದ ಘಟನೆ. 1967ನೇ ಇಸವಿಯ ಆಸುಪಾಸಿನಲ್ಲಿ ನರೇಂದ್ರ ಮೋದಿಯವರ ಜೀವನದಲ್ಲಿ ಬಹುದೊಡ್ಡ ಘಟನೆಯೊಂದು ನಡೆಯುತ್ತೆ. 17 ವರ್ಷದ ಯುವಕನ ಮನಸ್ಸು ಏಕಾಏಕಿ ಆಧ್ಯಾತ್ಮದ ಕಡೆಗೆ ವಾಲುತ್ತೆ. ವಿಶೇಷ ಜ್ಞಾನ ಸಂಪಾದನೆಗೆ ಮನ ತುಡಿಯುತ್ತೆ. ಕೇಸರಿ ತೊಟ್ಟು ಮನೆ ಬಿಟ್ಟು ಹೊರಟೇ ಬಿಡ್ತಾರೆ ಬಾಲಕ ನರೇಂದ್ರ. ಸನಾತನ ಧರ್ಮದ ಪುಟಗಳಲ್ಲಿ ಬರೋ ಹಾಗೆ ಜ್ಞಾನಾರ್ಜನೆಗೆ ಋಷಿಮುನಿಗಳು, ರಾಜ ಮಹಾರಾಜರು ಹೋಗ್ತಾ ಇದ್ದದ್ದು ಹಿಮಾಲಯ ಪರ್ವತದ ಕಡೆಗೆ. ಹುಡುಗ ನರೇಂದ್ರ ಕೂಡ ಕೌಟುಂಬಿಕ ಸಂಕೋಲೆಗಳನ್ನು ಕಳಚಿ ಹಿಮಾಲಯದ ಕಡೆ ಹೆಜ್ಜೆ ಹಾಕ್ತಾರೆ. 3 ವರ್ಷಗಳ ಕಾಲ ಹಿಮಾಲಯದ ಏರಿಳಿತಗಳಲ್ಲಿ ಬದುಕಿನ ಭವಿಷ್ಯವನ್ನ ನಿರ್ಧರಿಸ್ತಾರೆ. ಈ 3 ವರ್ಷ ಏನ್ ನಡೀತು, ನರೇಂದ್ರ ಎಲ್ಲಿದ್ರು, ಯಾರ ಜೊತೆಗಿದ್ರು ಅನ್ನೋದು ಇವತ್ತಿಗೂ ನಿಗೂಢ. ಈ ಸತ್ಯ ಗೊತ್ತಿರೋದು ನರೇಂದ್ರ ಮೋದಿಗೆ ಮಾತ್ರ. ಹಿಮಾಲಯಕ್ಕೆ ಹೋಗೋ ಮೊದಲು ನರೇಂದ್ರ ನೇರವಾಗಿ ಪಶ್ಚಿಮ ಬಂಗಾಳದ ಬೇಲೂರು ಮಠಕ್ಕೆ ಬರ್ತಾನೆ. ಈ ಮಠಕ್ಕೂ ಮೋದಿಗೂ ಭಾವನಾತ್ಮಕ ನಂಟಿದೆ. 4ನೇ ಬಾರಿ ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದಾಗಲೂ ಇಲ್ಲಿಗೆ ಆಗಮಿಸಿದ್ದರು ಮೋದಿ.
ಇಲ್ಲಿ ಬಂದಾಗ್ಲೆಲ್ಲ ಹಳೆ ಅನುಭೂತಿ ಜಾಗೃತಗೊಳ್ಳುತ್ತೆ ಅಂತ ಹೇಳಿದರು. ಅದಕ್ಕೆ ಕಾರಣನೂ ಇದೆ. ಸನ್ಯಾಸಿ ಆಗ್ತೀನಿ ಅಂತ ಮನೆ ಬಿಟ್ಟು ಬಂದಿದ್ದ ಮೋದಿ ಬೇಲೂರು ಮಠದಲ್ಲಿ ಹಲವು ದಿನಗಳನ್ನು ಕಳೆದಿದ್ದಾರೆ. ಸನ್ಯಾಸಿಯಾಗುವ ಉದ್ದೇಶದಿಂದಲೇ ಇಲ್ಲಿಗೆ ಬಂದಿದ್ರು. ಅವತ್ತು ಮಠಾಧಿಪತಿಯಾಗಿದ್ದ ಮಾಧವಾನಂದ ಸ್ವಾಮಿಗಳು, ನಿನಗಿನ್ನೂ ಚಿಕ್ಕ ವಯಸ್ಸು, ಬುದ್ಧಿ ಮಾಗಿಲ್ಲ, ಇನ್ನಷ್ಟು ಓದು, ನಂತರ ಇಲ್ಲಿಗೆ ಬಾ ಅಂತ ಕಿವಿ ಮಾತು ಹೇಳಿ ಕಳಿಸಿದ್ರು. ಆದರೆ ಅದಾಗಲೇ ಮೋದಿ ಮನದಲ್ಲಿ ಒಂದು ರೀತಿಯ ವೈರಾಗ್ಯ ಮೂಡಿಯಾಗಿತ್ತು. ಹೂಗ್ಲಿ ನದಿ ಕಿನಾರೆಯಲ್ಲಿರುವ ಬೇಲೂರು ಮಠವನ್ನು ಸ್ಥಾಪಿಸಿದ್ದು ಸ್ವಾಮಿ ವಿವೇಕಾನಂದರು. ವಿವೇಕಾನಂದರ ಆದರ್ಶಗಳನ್ನು ಇಟ್ಕೊಂಡೇ ಬೆಳೆದ ಮೋದಿ ಸಹಜವಾಗಿ ಆಕರ್ಷಣೆಗೆ ಒಳಗಾಗಿದ್ರು. ಇದೇ ಮಠದಲ್ಲಿ ರಾಮಕೃಷ್ಣ ಮಿಷನ್ನ ಶಾಖೆಯೂ ಇತ್ತು. ಆದರೆ ಅಲ್ಲಿ ಪದವಿ ಪಡೆದವರಿಗಷ್ಟೇ ಅವಕಾಶ ಇತ್ತು. ಹೀಗಾಗಿ ಮೋದಿ ಹೊರಬರಬೇಕಾಯಿತು. ಇಲ್ಲಿಂದ ಉತ್ತರಾಖಂಡ್ನ ಮಠವೊಂದಕ್ಕೆ ಮೋದಿ ಹೋದರು. ಅಲ್ಲೂ ಅವರಿಗೆ ಅದೇ ಉತ್ತರ ಸಿಕ್ತು. ಇಷ್ಟು ಬೇಗ ಬೇಡ, ಮನಸ್ಸು ಪಕ್ವಗೊಂಡ ನಂತರ ಬಾ ಅಂತ ಹೇಳಿ ಕಳಿಸಿದರು. ಅಲ್ಲಿಂದ ಬಾಲಕ ನರೇಂದ್ರ ಸೀದಾ ಹೋಗಿದ್ದು ಹಿಮಾಲಯಕ್ಕೆ. ದೇವರಿಗೆ ಶರಣಾಗಿ ಹಿಮಾಲಯಕ್ಕೆ ಹೊರಟರು ಮೋದಿ. ಹಿಮಾಲಯದಲ್ಲಿ ಸಾಧು ಸಂತರ ಭೇಟಿಯಾಗಿ ಆತ್ಮಾನ್ವೇಷಣೆ. ಆಗ ಮೋದಿಗಿನ್ನು 17ರ ವಯಸ್ಸು, ಇನ್ನೂ ಬೆಳೆಯುವ ವಯಸ್ಸು. ಈ ವಯಸ್ಸಲ್ಲಿ ಜಗತ್ತಿನ ಬಗ್ಗೆ ವಿಪರೀತ ಕುತೂಹಲವನ್ನು ಮೈಗೂಡಿಸಿಕೊಂಡಿದ್ದರು ಮೋದಿ. ನಂತರ ಇದೇ ಹಿಮಾಲಯಕ್ಕೆ ಹೋಗಲು ಯಾವ ರೀತಿ ದಾರಿ ಮಾಡಿಕೊಟ್ಟಿತು ಅಂತ ಸ್ವತಃ ಮೋದಿಯೇ ಹೇಳ್ತಾರೆ, ಕೇಳಿ. ಅವತ್ತು ನನಗೆ ಯಾವ ಸ್ಪಷ್ಟತೆಯೂ ಇರಲಿಲ್ಲ, ಮಾರ್ಗದರ್ಶನವೂ ಇರಲಿಲ್ಲ. ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು, ಮಾಡಿದ್ರು ಯಾಕೆ ಮಾಡಬೇಕು, ಹೀಗೆ ಇದ್ಯಾವುದರ ಅರಿವೂ ಇರಲಿಲ್ಲ. ಆದರೆ ಏನನ್ನಾದರೂ ಮಾಡಲೇಬೇಕು ಅನ್ನೋದು ಗೊತ್ತಿತ್ತು ಅಷ್ಟೇ. ಹೀಗಾಗಿ ದೇವರಿಗೆ ಶರಣಾಗಿ 17ನೇ ವಯಸ್ಸಿಗೆ ಹಿಮಾಲಯಕ್ಕೆ ಹೊರಟೆ. ಹೋಗುವ ಮುನ್ನ ಅಪ್ಪ ಅಮ್ಮನ ಆಶೀರ್ವಾದ ಪಡೆದೆ. ಅಮ್ಮ ನನ್ನ ಪ್ರಯಾಣ ಶುಭಕರವಾಗಿರಲೆಂದು ಹಾರೈಸಿ ಹಣೆಗೆ ತಿಲಕವಿಟ್ಟು ಸಿಹಿ ತಿನ್ನಿಸಿ ಕಳುಹಿಸಿದಳು. ದೇವರು ನನ್ನನ್ನು ಎಲ್ಲೆಲ್ಲಿ ಕರೆದೊಯ್ಯಲು ಬಯಸಿದನೋ ಅಲ್ಲೆಲ್ಲ ಹೋದೆ. ಹೀಗೆ ತಾನು ಹಿಮಾಲಯಕ್ಕೆ ಹೋದ ಸಂದರ್ಭದ ಬಗ್ಗೆ ಮೊದಲ ಬಾರಿಗೆ ವಿವರಿಸಿದ್ದಾರೆ ಮೋದಿ. ಮನೆಯಿಂದ ಹಿಮಾಲಯದ ಕಡೆಗೆ ಹೊರಟ ಮೋದಿ ಊರೂರು ಸುತ್ತಿದ್ದಾರೆ, ಕಾಡು ಮೇಡು ಅಲೆದಿದ್ದಾರೆ. ಈ ಅವಧಿಯಲ್ಲಿ ಅನೇಕ ಉತ್ತರಗಳನ್ನೂ ಕಂಡುಕೊಂಡಿದ್ದಾರೆ. ತನ್ನನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಜಗತ್ತನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದೆ ಅಂತ ಮೋದಿ ಹೇಳಿದ್ದಾರೆ. ಈ ತಿರುಗಾಟದ ಅವಧಿಯಲ್ಲೇ ಮೋದಿ ರಾಮಕೃಷ್ಣ ಮಿಷನ್ನಲ್ಲಿ ಸಮಯ ಕಳೆದಿದ್ದು. ಇಲ್ಲಿಂದ ನಂತರ ಮೋದಿ ನೇರವಾಗಿ ಹೋಗಿದ್ದು ಹಿಮಾಲಯಕ್ಕೆ. ಅಲ್ಲಿ ಸಾಧು ಸಂತರನ್ನ ಭೇಟಿಯಾಗಿ ಆತ್ಮಾನ್ವೇಷಣೆಯಲ್ಲಿ ತೊಡಗಿದ್ರು. ಹಿಮಾಲಯದಲ್ಲಿ ಪ್ರತಿದಿನ ನಾನು ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಿಗ್ಗೆ 3:45 ವೇಳೆಗೆ ಏಳ್ತಾ ಇದ್ದೆ. ಆಗ ಮೈ ಕೊರೆಯುವ ತಣ್ಣೀರಿನಲ್ಲೇ ಸ್ನಾನ ಮಾಡ್ತಿದ್ದೆ. ಆ ಥರಗುಟ್ಟಿಸುವ ಚಳಿಯೂ ಕೂಡ ಬೆಚ್ಚನೆಯ ಅನುಭೂತಿ ಕೊಡ್ತಿತ್ತು. ಹಿಮಾಲಯದಲ್ಲಿ ಅಲೆದಾಡುವ ವೇಳೆ ಜಲಪಾತದ ಸದ್ದಿನಲ್ಲಿ ಶಾಂತಿ, ಏಕತೆ, ಧ್ಯಾನವನ್ನು ಹುಡುಕಬಹುದು ಅನ್ನೋದನ್ನ ನಾನು ಕಲಿತೆ. ಹಿಮಾಲಯದಲ್ಲಿ ಭೇಟಿಯಾದ ಸಾಧುಗಳೆಲ್ಲರೂ ನನಗೆ ವಿಶ್ವದ ಲಯದೊಂದಿಗೆ ಏಕವಾಗುವುದು ಹೇಗೆ ಅನ್ನೋದನ್ನ ಕಲಿಸ್ಕೊಟ್ರು. ಅವರು ಹೇಳಿದಂತೆ ನಾನು ಮಾಡ್ತಿದ್ದೆ. ಆಗ ನನ್ನ ಅನುಭವಕ್ಕೆ ಬಂದ ಅಂತರ್ಜ್ಞಾನವು ಈಗಲೂ ನನಗೆ ಸಹಾಯ ಮಾಡುತ್ತಿದೆ. ಜೀವನದಲ್ಲಿ ಸ್ಪಷ್ಟತೆ ಇಲ್ಲದ, ಗೊತ್ತು ಗುರಿ ಇಲ್ಲದ ಹುಡುಗನಾಗಿ ಮನೆ ಬಿಟ್ಟು ಹಿಮಾಲಯಕ್ಕೆ ಹೋಗಿದ್ದ ಮೋದಿ ವಾಪಸ್ ಬರುವಾಗ ನಿರ್ದಿಷ್ಟ ಗುರಿ ಇಟ್ಟುಕೊಂಡಿದ್ರು. ಹಿಮಾಲಯದಲ್ಲಿ ಕಳೆದ ಆ 2 ವರ್ಷಗಳು ಮೋದಿಯವರನ್ನ ಸಂಪೂರ್ಣವಾಗಿ ಬದಲಿಸಿತ್ತು. ಬದುಕಿನ ಮುಂದಿನ ಪಯಣದ ಬಗ್ಗೆ ಸ್ಪಷ್ಟತೆ ಮತ್ತು ಪ್ರೇರಣಾಶಕ್ತಿ ಹೊತ್ತುಕೊಂಡೇ 2 ವರ್ಷಗಳ ಬಳಿಕ ಮನೆಗೆ ವಾಪಸ್ ಬಂದರು. ಇಲ್ಲಿಂದ ತನ್ನ ಜೀವನವನ್ನ ಇತರರ ಸೇವೆಗೆ ಮುಡಿಪಾಗಿಡುವ ನಿರ್ಧಾರಕ್ಕೆ ಬಂದರು. ಇಲ್ಲಿಂದ ಬಂದ ನಂತರ ಅಹಮದಾಬಾದ್ಗೆ ತೆರಳಿ ಅಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಸಂಪೂರ್ಣವಾಗಿ ತನ್ನನ್ನು ತೊಡಗಿಸಿಕೊಂಡರು. ವಿವಿಧ ಕ್ಷೇತ್ರಗಳಿಗೆ ತೆರಳಿದರು. ಜನರ ಜೊತೆ ಒಡನಾಟವನ್ನು ಹೆಚ್ಚಿಸಿದರು. RSS ಕಚೇರಿಯಲ್ಲಿ ಕಸ ಗುಡಿಸುವ ಮೂಲಕ ಕೆಲಸ ಶುರು ಮಾಡಿದರು. ಸಹೋದ್ಯೋಗಿಗಳಿಗೆ ಆಹಾರ ತಯಾರಿಸ್ತಾ ಇದ್ರು, ಪಾತ್ರೆ ತೊಳಿತಿದ್ರು. ಬದುಕು ಬಹಳ ಕಟ್ಟುನಿಟ್ಟಾಗ್ತಾ ಹೋಯಿತು. ಹೀಗೆ ಜೀವನದಲ್ಲಿ ಸಂಪೂರ್ಣವಾಗಿ ಬ್ಯುಸಿಯಾದ ನಂತರನೂ ಹಿಮಾಲಯದಲ್ಲಿ ಕಲಿತ ಪಾಠವನ್ನ ಮೋದಿ ಮರೆತಿರಲಿಲ್ಲ. ಜೀವನದ ಹೊಸ ಹಂತಕ್ಕೆ ತಲುಪಿದ್ದ ಮೋದಿ ಹಿಮಾಲಯದಲ್ಲಿ ಗಳಿಸಿದ ಪಾಠವನ್ನ ಎಂದೂ ಮರೆಯಬಾರದು ಅಂತಾನೆ ಪ್ರತಿ ವರ್ಷ ಆತ್ಮಾವಲೋಕನಕ್ಕೆ ತುಸು ಸಮಯ ಮೀಸಲಿಡ್ತಾ ಇದ್ರು. ಜೀವನದಲ್ಲಿ ಸಮತೋಲನ ಕಾಪಾಡಿಕೊಳ್ಳಬೇಕು ಅಂತಾನೆ ಎಷ್ಟೇ ಬ್ಯುಸಿ ಇರಲಿ ದೀಪಾವಳಿ ಸಂದರ್ಭ ಕಾಡಿಗೆ ಹೋಗಿಬಿಡುತ್ತಿದ್ರು. ಅರಣ್ಯದಲ್ಲಿ 5 ದಿನಗಳ ಕಾಲ ಏಕಾಂತ ವಾಸ ಮಾಡ್ತಿದ್ರು. ಬಾಹ್ಯ ಲೋಕದ ಜೊತೆಗೆ ಸಂಪರ್ಕ ಕಳೆದುಕೊಂಡು ಆತ್ಮಾವಲೋಕನ ಮಾಡಿಕೊಳ್ಳೋದಕ್ಕೆ ಶುರು ಮಾಡಿದರು. ಇವತ್ತು ಜೀವನದಲ್ಲಿ ಯಾವುದೇ ಸಾಧನೆ ಮಾಡಿರಲಿ, ಎಷ್ಟೇ ದೊಡ್ಡ ಸಾಧನೆಗೆ ಬಂದಿರಲಿ, ಇದಕ್ಕೆಲ್ಲ ಕಾರಣ ಹಿಮಾಲಯದಲ್ಲಿ ಕಲಿತ ಪಾಠ ಮತ್ತು ವರ್ಷಕ್ಕೆ 5 ದಿನಗಳ ಕಾಲ ಮಾಡ್ತಾ ಇದ್ದ ಅರಣ್ಯವಾಸ ಅಂತ ಮೋದಿಯವರೇ ಹೇಳಿದ್ದಾರೆ. ಇದೇ ಚಾಯ್ವಾಲನನ್ನ ಚೌಕಿದಾರನನ್ನಾಗಿ ಮಾಡಿರೋದು. ನೋಡಿದ್ರಲ್ಲ ವೀಕ್ಷಕರೇ, ಚಾಯ್ವಾಲಾ ಚೌಕಿದಾರನಾಗಿ ನಡೆದು ಬಂದ ಹಾದಿಯ ರೋಚಕ ಕಥೆಗಳನ್ನ. ಈಗ ಮತ್ತೊಂದು ಚುನಾವಣೆಯನ್ನ ಎದುರಿಸೋಕೆ ಮೋದಿ ಸಜ್ಜಾಗಿದ್ದಾರೆ. ಈ ಚೌಕಿದಾರನನ್ನ ಜನರು ಗೆಲ್ಲಿಸ್ತಾರಾ ಅಥವಾ ಮನೆಗೆ ಕಳುಹಿಸ್ತಾರಾ ಅಂತ
ಕಾದು ನೋಡೋಣ. ಇದುವೇ ಈ ಹೊತ್ತಿನ ವಿಶೇಷ. ನೆನಪಲ್ಲಿ ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.